ಅಕ್ಕಿಯಲ್ಲಿ ನುಷಿ ಜೋಳದಲ್ಲಿ ನುಷಿ KCET ವಿದ್ಯಾರ್ಥಿಗಳು ನೋಡಿದರೆ ತುಂಬ ಖುಷಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಲ್ಲಿ ಏನಾಗಿದೆ ಅಂದರೆ ಅಪ್ಡೇಟ್ಗಳು ಬಂದಿದ್ದಾವೆ. ಸೊ KCET 2024ನೇ ಸಾಲಿಂದು ಏನು ಎಕ್ಸಾಮಿನೇಷನ್ ಔಟ್ ಆಫ್ ಸಿಲೆಬಸ್ ಇತ್ತು ಅದ್ರ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ. ವಿದ್ಯಾರ್ಥಿ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿ ನ್ಯೂಸ್ ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಬಿಗಿನ್ ಮಾಡೋಕ್ಕಿಂತ ಮುಂಚೆ ಏನಾಗಿದೆ ಅಂದರೆ ಸೊ ಇವಾಗ ರಮ್ಯಾ ಮೇಡಮ್ ಕೂಡ ಬಹಳಷ್ಟು ಪೇರೆಂಟ್ಸ್ ವಿದ್ಯಾರ್ಥಿಗಳಿಗೆ ಅಂದರೆ ಪೇರೆಂಟ್ಸಿನ ಒಂದು ಅಭಿಪ್ರಾಯ ರಮ್ಯಾ ಮೇಡಮ್ ಬೇಡ ಒಂದು ಸ್ಥಾನದಲ್ಲಿ. ಓಕೆ, ಯಾಕೆಂದರೆ ಅವ್ರು ಡಿಸಿಷನ್ ಕರೆಕ್ಟಾಗಿ ತೆಗೆದುಕೊಳ್ತಿಲ್ಲ. ಯಾಕೆಂದರೆ ವಿದ್ಯಾರ್ಥಿಗಳ ಜೀವನ ಜೊತೆ ಅದಕ್ಕೆ ಪ್ರಾಪರಾಗಿ ಡೈರೆಕ್ಷನ್ ಆಗ್ತಾ ಇಲ್ಲ, ಹೌದಾ? ಸೊ ವಿದ್ಯಾರ್ಥಿಗಳಿಗೆ ಇವಾಗ ಏನಂದರೆ ಸೊ ನಿಮ್ಮ ರಿಸಲ್ಟು ಓಕೆ ಅಂದರೆ ಏನು ಫೈನಲ್ ಡಿಸಿಷನ್ ಯಾವಾಗ ಬರುತ್ತೆ ಮತ್ತು ಡೇಟ್ ಯಾವಾಗ ಬರುತ್ತೆ ಮತ್ತು ಏನು ನೆಕ್ಸ್ಟ್ ಸ್ಟೆಪ್ಸ್ ನೀವೇನು ತೆಗೆದುಕೊಳ್ಬೇಕು, ಖಾಲಿದಾಗ ಏನು ಮಾಡಬೇಕು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರುತ್ತೆ. ಓಕೆ, ಸೊ ಇವಾಗ ವಿದ್ಯಾರ್ಥಿಗಳಿಗೆ ನಿಯರ್ಲಿ 21 crore rupees ಬೇಕಾಗುತ್ತೆ ಪ್ರತಿಯೊಂದು ಎಕ್ಸಾಮಿನೇಷನ್ ಸೆಂಟರ್ ಮಾಡಲಿಕ್ಕೆ. ಇವಾಗ ಎಕ್ಸಾಮ್ ಬಗ್ಗೆ ನಾನು ಮಾತನಾಡಿದರೆ ನಾನು ಕೂಡ ಟ್ವೀಟ್ ಮಾಡಿದ್ದೇನೆ, ನಿಮಗೆ ತೋರಿಸ್ಲಾ? ಓಕೆ, ಸೊ ಪ್ಲೀಸ್ ನೀವು ಕೂಡ ರೀಟ್ವೀಟ್ ಮಾಡಿ. ಸೊ ನಿಮ್ಮ ಕೆಲಸ ಏನಂದರೆ ಫಸ್ಟ್ ಆಫ್ ಆಲ್, ಯಾಕೆಂದರೆ ಪೇರೆಂಟ್ಸ್ ಅವರು ಕೂಡ ಬಹಳಷ್ಟು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಅಗೇನ್ಸ್ಟ್ KE ದವರಿಗೆ. ಸೊ ನೀವೇನು ಮಾಡ್ತಾ ಇದ್ದಾರೆ ಹಾಗಾದರೆ? ಸೊ ಪ್ಲೀಸ್ ನಾನು ಟ್ವೀಟ್ ಮಾಡಿದ್ದೇನೆ, ಇದು ಟ್ವೀಟಿಗೆ ನೀವು ರೀಟ್ವೀಟ್ ಮಾಡಿ. ಸೊ ಯು ಕ್ಯಾನ್ ಆ್ಯಡ್ ಎನಿ ಆಫ್ ದ ಮೆಂಬರ್ ಸೇಮ್ ಆಫ್ ಕರ್ನಾಟಕ ಇರ್ಬೋದು, ಎಲ್ಲರೂ ಕೂಡ KE ಅವರು ಸದ್ಯ ಹಾಕಿದ್ದೇನೆ. ಸೊ ನೀವು ಕೂಡ ರೀಟ್ವೀಟನ್ನು ಮಾಡಿ, ಯಾಕೆಂದರೆ ನೀವು ಆನ್ಲೈನ್ದಲ್ಲಿ ಆದಷ್ಟು ಆ್ಯಕ್ಟಿವ್ ಆಗಿರಿ. ಓಕೆ, ಎಷ್ಟಾಗುತ್ತೆ ಅಷ್ಟೇ ಗೌರ್ಮೆಂಟಿಗೆ ಅಬ್ಜೆಕ್ಷನನ್ನು ಕೊಡಬೇಕು. ಸಾಕಷ್ಟು PU ಬೋರ್ಡ್ ನಿಂತ ವಿದ್ಯಾರ್ಥಿಗಳಿಗೆ ಅಂದರೆ PU ಕಾಲೇಜಸ್ ಕೂಡ ಅಬ್ಜೆಕ್ಷನ್ ರೇಸ್ ಮಾಡಿದ್ದಾರೆ. ಓಕೆ, ಆಲ್ರೆಡಿ ಕೂಡ ಸಲ್ಲಿಸಲಾಗಿದೆ. ಓಕೆ, ಎಲ್ಲ ರಿಕ್ವೆಸ್ಟನ್ನು. ಮತ್ತು ಇನ್ನು ಎಕ್ಸ್ಪರ್ಟ್ ಕಮಿಟಿ ಇವಾಗ ಏನು ಮಾಡ್ತಾ ಇದೆ ಅಂದರೆ ಸೊ ಈಗ ಕೊಟ್ಟಿರುವಂಥ ಏನು ಅಬ್ಜೆಕ್ಷನ್ಸ್ ಇದೆ ಅದು ವೆರಿಫೈ ಮಾಡುತ್ತೆ. ಇವಾಗ 27ವರೆಗೆ ಡೇಟ್ವರೆಗೂ. ಓಕೆ, ಅಂದರೆ ಇನ್ನೊಂದು 2 ದಿನವರೆಗೂ ಟೈಮ್ ಇದೆ ಅಬ್ಜೆಕ್ಷನ್ ರೈಸ್ ಮಾಡಲಿಕ್ಕೆ. ಪ್ಲಸ್ ಇನ್ನೊಂದೇನೆಂದರೆ ಸೊ ಏನು ನಿರ್ಲಕ್ಷ್ಯ ಮಾಡಿದೆ KEದವರು ಏನು ನಿರ್ಲಕ್ಷ್ಯ ಮಾಡಿದ್ದಾರೆ ಅದಕ್ಕೆ ಅವರು ತಕ್ಕ ಉತ್ತರ ನೀಡಬೇಕಾಗತ್ತೆ. ಓಕೆ, ಸೊ ಹಂಗಾಗಿ ಇವಾಗ ಕೋರ್ಟ್ ಕೇಸಿಗೆ ಹೋಗೋ ಚಾನ್ಸ್ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಈ ಮ್ಯಾಟರ್ ಸಾಲ್ವ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇನ್ ಕೇಸ್ 27, 28ವರೆಗೆ ಸಾಲ್ವ್ ಆಗಿಲ್ಲ ಅಂದರೆ ಇಟ್ ವಿಲ್ ಗೋ ಟು ಕೋರ್ಟ್. ದೆನ್ ನಿಮ್ಮ ರಿಸಲ್ಟ್ ಕೂಡ ಡಿಲೇ ಆಗುತ್ತೆ, ಎಂಟೈರ್ ಎಲ್ಲ ಕೂಡ ಡಿಲೇ ಆಗುತ್ತೆ. ಅಲ್ಟಿಮೇಟ್ಲಿ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಅಂದರೆ ಇವಾಗ ಸದ್ಯ ಮಟ್ಟಕ್ಕೆ ಸೊ ಚೆನ್ನಾಗಿ ಮಾರ್ಕ್ಸ್ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಚಲೋ ಕಾಲೇಜ್ ಸಿಗಲ್ಲ. ಅಫ್ಕೋರ್ಸ್ ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಅಂತ ಹೇಳ್ಬೋದು. ಇವಾಗ ಲೋಕಸಭಾ ಎಲೆಕ್ಷನ್ ಇದೆ ವಿದ್ಯಾರ್ಥಿಗಳೇ, ಸೊ ಹಾಗಾಗಿ ಆದಷ್ಟು ಬೇಗನೆ ಈ ಮ್ಯಾಟರ್ ಸಾಲ್ವ್ ಆಗುತ್ತೆ ಅಂತ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಓಕೆ, ಸೊ ಆಫಿಷಿಯಲಿ ಏನು ಒಂದು ಕನ್ಫರ್ಮೇಷನ್ ಅಷ್ಟೇ ಆಗಬೇಕು ಇವಾಗ. ಸೊ ಲೋಕಸಭಾ ಎಲೆಕ್ಷನ್ ಇರೋದ ಕಾರಣ ಆದಷ್ಟು ಬೇಗನೆ ಇದು ಮ್ಯಾಟರ್ ಸಾಲ್ವ್ ಆಗುತ್ತೆ. ಯಾಕೆಂದರೆ ಎಲ್ಲ ಕೂಡ ಸೇಮ್ ಆಫ್ ಕರ್ನಾಟಕ ಮತ್ತು ಹೋಮ್ ಮಿನಿಸ್ಟರ್ ಕೂಡ ಈ ಒಂದು ಅಂದರೆ ಗೃಹ ಸಚಿವರಿಗೆ ಕೂಡ ಈ ಒಂದು ಮ್ಯಾಟರ್ ಅವ್ರಿಗೆ ತಲುಪಿದೆ. ಸೊ ಅಷ್ಟೇ ಇವಾಗ ಇದು ಬರಬೇಕು. ಸೊ ವಿದ್ಯಾರ್ಥಿಗಳೇ ಇದು ನಿಮ್ಮ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಇದೆ. ಸೊ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಬರುತ್ತೆ, ಅದ್ರ ಜೊತೆಗೆ ಇದು ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವೇನು ಮಾಡಬೇಕು. ಸೊ ನೆಕ್ಸ್ಟ್ ಪ್ರೊಸೆಸ್ ನಾವು ಕೂಡ ಯಾವ ರೀತಿ KEದವ್ರಿಗೆ ಪುಷ್ ಮಾಡಿಬಿಟ್ಟು ಎಕ್ಸಾಮ್ ಮಾಡಬೇಕು, ಗ್ರೇಸ್ ಮಾರ್ಕ್ಸ್ ಕೊಡಬೇಕು, ಅಥವಾ ಬೇಸ್ಡ್ ಆನ್ ದ ಓನ್ಲಿ ಅಂದರೆ ಬೇಡದಿರೋಂಥ ಕ್ವಶನ್ ಯಾವ ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ಉಳಿದಂಥ ಕ್ವಶನ್ ಮೇಲೆ ನಾವು ಯಾವ ರೀತಿ ಸ್ಟಿಕ್ ಆನ್ ಆಗಬೇಕು. ಸೊ ಪ್ಲೀಸ್ ಈ ಪಾರ್ಟ್ 2 ಅಂತ ಬರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಓಕೆ, ಅಲ್ಲಿ ನಿಮ್ಮ ಕರ್ತವ್ಯ ನಾನು ನಿಮಗೆ ಹೇಳ್ತೀನಿ. ಸೊ ದ್ಯಾಟ್ ನಾವೆಲ್ಲ ಕೂಡ ಈ ಒಂದು ಏನು ಪ್ರತಿಭಟನೆಗೆ ನಾವು ಸಪೋರ್ಟ್ ಆಗ್ಬೋದು. ಆದಷ್ಟು ಬೇಗನೆ ಒಂದು ಫೈನಲ್ ಡಿಸಿಷನ್ ನಾವು ಕೂಡ ಹೆಲ್ಪ್ ಮಾಡ್ಕೋಬೋದು, ನಾವೇ ಹೆಲ್ಪ್ ಮಾಡ್ಕೋಬೇಕಾಗತ್ತೆ ಅಲ್ಟಿಮೇಟ್ಲಿ. ಹಾಗಾಗಿ ಓಕೆ, ಸೊ ಪಾರ್ಟ್ 2 ತಪ್ಪದೆ ನೋಡಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಎಲ್ಲ ಕೂಡ ಒಗ್ಗಟ್ಟಾಗಿರಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅದು ಸೂನ್ ನಮಗೆ ಇನ್ನೊಂದು ವಾಟ್ಸಪ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಜಾಯಿನ್ ಫ್ರಮ್ ದ್ಯಾಟ್. ಓಕೆ, ಸೊ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.